Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ರಾಜ್ಯ ರಾಜಕಾರಣ ವಿಚಾರಕ್ಕೆ ಬರೋದಾದ್ರೆ ನಾನು ಕ್ಯಾಸೆಟ್ ಬಿಟ್ಟೆ ಅಂತಾರೆ, ನನಗೇನು ಹುಚ್ಚ ಅಂತ ಎಚ್ಡಿಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾನೇ ಈ ವಿಡಿಯೋಗಳನ್ನ ಬಿಟ್ಟೆ ಅಥವಾ ಕ್ಯಾಸೆಟ್ ಬಿಟ್ಟೆ ಅಂತ ಹೇಳ್ತಾರಲ್ಲ, ನನಗೇನು ಹುಚ್ಚ ಅಂತ ಕಾಂಗ್ರೆಸ್ ನಾಯಕರ ವಿರುದ್ಧ ಎಚ್ಡಿಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕ್ಯಾಸೆಟ್ ಎಲ್ಲ ರೆಡಿ ಮಾಡೋದು ಯಾರು ಅಂತ ಗೊತ್ತಿದೆ. ಸಿನಿಮಾ ಟೆಂಟ್ನಲ್ಲಿ ಅಶ್ಲೀಲ ಚಿತ್ರ ಹಾಕಿ ಓಡಿಸ್ತಾ ಇದ್ರು ಇವರು. ಅವರ ಆ ಅನುಭವ ಇಲ್ಲಿ ಮುಂದುವರೆದಿದೆ ಅಷ್ಟೇನೆ. ಇವರು ಸಿನಿಮಾ ಟೆಂಟ್ಗಳಲ್ಲಿ ಅಶ್ಲೀಲ ಚಿತ್ರಗಳನ್ನ ಪ್ರದರ್ಶನ ಮಾಡ್ತಾ ಇದ್ರು. ಅದೇ ಎಕ್ಸ್ಪೀರಿಯನ್ಸ್ ಅನ್ನ ಇಲ್ಲಿ ಮುಂದುವರಿಸಿದ್ದಾರೆ ಅಷ್ಟೇನೆ, ಅದೇ ಟ್ಯಾಲೆಂಟ್ ಅನ್ನ ಅಂತ. ರಾಯಚೂರು ಜಿಲ್ಲೆ ಸಿನ್ನೂರಿನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ತಮ್ಮ ಮೇಲೆ ಆರೋಪ ಮಾಡಿದವರಿಗೆ ನಾನು ಕ್ಯಾಸೆಟ್ ಬಿಟ್ಟೆ ಅಥವಾ ವಿಡಿಯೋನ ವೈರಲ್ ಮಾಡಿಸ್ದೆ, ಸರ್ಕ್ಯುಲೇಟ್ ಮಾಡಿಸ್ದೆ ಅಂತ ಹೇಳ್ತಾರಲ್ಲ, ನನಗೇನು ಹುಚ್ಚಿ ಹಿಡಿದಿದೆಯಾ ಅಂತ ಎಚ್.ಡಿ.ಕೆ ಪ್ರಶ್ನೆ ಮಾಡಿದ್ದಾರೆ. ಸೊ ಇದು ಎಚ್.ಡಿ. ಕುಮಾರಸ್ವಾಮಿ ಅವರೇ ವಿಡಿಯೋನ ವೈರಲ್ ಮಾಡಿಸಿರಬೇಕು ಅನ್ನೋ ಆರೋಪ ಏನು ಕಾಂಗ್ರೆಸ್ನ ನಾಯಕರು ಮಾಡಿದರು. ನೆನೆಯಷ್ಟೇ ವಿನಯ್ ಕುಮಾರ್ ಸೊರಕೆ ಕೂಡ ಮಾತನಾಡಿದ್ರು ಇದರ ಬಗ್ಗೆ. ಅವ್ರು ಹೇಳಿದರು ಇಲ್ಲೊಂದು ಕಡೆ ಅವರೇ ವೈರಲ್ ಮಾಡಿಸಿದಾರೇನೋ ಅನ್ನೋ ಅನುಮಾನ ಕೂಡ ಇದೆ ಅಂತ ಕೂಡ ಹೇಳಿದರು. ಸೊ ಇಂಥ ಆರೋಪಕ್ಕೆ ಈಗ ಕುಮಾರಸ್ವಾಮಿ ಉತ್ತರ ಕೊಟ್ಟಿದ್ದಾರೆ. ಕ್ಯಾಸೆಟ್ ರೆಡಿ ಮಾಡೋರು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು. ಸಿನಿಮಾ ಟೆಂಟ್ನಲ್ಲಿ ಅಶ್ಲೀಲ ಚಿತ್ರವನ್ನು ಹಾಕಿ ಓಡಿಸ್ತಾ ಇದ್ರು. ಸೊ ಅವರೇನೇ ಈಗ ದೊಡ್ಡ ಮಟ್ಟದಲ್ಲಿ ಇಂಥ ಪ್ಲ್ಯಾನ್ಗಳನ್ನು ಮಾಡ್ತಿದ್ದಾರೆ. ಅವರ ಆ ಅನುಭವ ಇಲ್ಲಿ ಮುಂದುವರಿತಿದೆ ಅಷ್ಟೇ, ಅದೇ ಅವರ ಕಸಬು ಅನ್ನೋ ರೀತಿಯಾಗಿ ಎಚ್.ಡಿ. ಕುಮಾರಸ್ವಾಮಿ ಒಂದು ಅರ್ಥದಲ್ಲಿ ಹೇಳಿದ್ದಾರೆ. ರಾಯಚೂರು ಜಿಲ್ಲೆ ಸಿನ್ನೂರಿನಲ್ಲಿ ನಾನು ಕ್ಯಾಸೆಟ್ ಬಿಟ್ಟೆ ಅಂತ ಹೇಳ್ತಾರೆ, ನನಗೇನು ಹುಚ್ಚ ಅಂತ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಪಾಪ ಹೇಳಿದ್ದಾರೆ ಕೆಲವರು, ಕುಮಾರಸ್ವಾಮಿನೇ ಬಿಟ್ಬಿಟ್ಟವ್ರು ಇದನ್ನು ಕ್ಯಾಸೆಟ್ನ ಅಂತ. ಕುಮಾರಸ್ವಾಮಿನೇ ಬಿಟ್ಟು ನನಗೆ ಹುಚ್ಚ. ಈ ಕ್ಯಾಸೆಟ್ ಪ್ರಿಪೇರ್ ಮಾಡೋದು ನಾನಲ್ಲ, ಹಲವಾರು ಪ್ರಕರಣಗಳು ಕೊಡಬಲ್ಲೆ. ಯಾವ್ಯಾವ ಕಾಲದಿಂದ ಸಿನಿಮಾ ಟೆಂಟ್ಗಳಲ್ಲೂ ಸಹ ಇವೆಂಥವು ಅಶ್ಲೀಲ ಚಿತ್ರಗಳನ್ನ ಹಾಕೊಂಡು ಓಡಿಸ್ತಾ ಇದ್ರಲ್ಲ, ಆ ಎಕ್ಸ್ಪೀರಿಯೆನ್ಸ್ ಯಾರಿಗಿದೆ ಅನ್ನೋದು ಗೊತ್ತು ನನಗೆ. ಆ ಎಕ್ಸ್ಪೀರಿಯೆನ್ಸ್ ಅದು ಮುಂದುವರೆದಿದೆ ಅಷ್ಟೇ ಈ ಕ್ಯಾಸೆಟ್ ಪ್ರಿಪ್ರೇಷನ್ದು. ಅವರು ಇವತ್ತು ಚರ್ಚೆ ಮಾಡ್ಯಾರೆ. ಪಾಪ ಹೇಳಿದ್ದಾರೆ ಕೆಲವರು, ಕುಮಾರಸ್ವಾಮಿನೇ ಬಿಟ್ಬಿಟ್ಟವ್ರು ಇದನ್ನು ಕ್ಯಾಸೆಟ್ನ ಅಂತ. ಕುಮಾರಸ್ವಾಮಿನೇ ಬಿಟ್ಟು ನನಗೆ ಹುಚ್ಚ. ಈ ಕ್ಯಾಸೆಟ್ ಪ್ರಿಪೇರ್ ಮಾಡೋದು ನಾನಲ್ಲ, ಹಲವಾರು ಪ್ರಕರಣಗಳು ಕೊಡಬಲ್ಲೆ. ಯಾವ್ಯಾವ ಕಾಲದಿಂದ ಸಿನಿಮಾ ಟೆಂಟ್ಗಳಲ್ಲೂ ಸಹ ಇವೆಂಥವು ಅಶ್ಲೀಲ ಚಿತ್ರಗಳನ್ನ ಹಾಕೊಂಡು ಓಡಿಸ್ತಾ ಇದ್ರಲ್ಲ, ಆ ಎಕ್ಸ್ಪೀರಿಯೆನ್ಸ್ ಯಾರಿಗಿದೆ ಅನ್ನೋದು ಗೊತ್ತು ನನಗೆ. ಆ ಎಕ್ಸ್ಪೀರಿಯೆನ್ಸ್ ಅದು ಮುಂದುವರೆದಿದೆ ಅಷ್ಟೇ ಈ ಕ್ಯಾಸೆಟ್ ಪ್ರಿಪ್ರೇಷನ್ದು. ಅವರು ಇವತ್ತು ಚರ್ಚೆ ಮಾಡ್ಯಾರೆ. ಪಾಪ ಹೇಳಿದ್ದಾರೆ ಕೆಲವರು, ಕುಮಾರಸ್ವಾಮಿನೇ ಬಿಟ್ಬಿಟ್ಟವ್ರು ಇದನ್ನು ಕ್ಯಾಸೆಟ್ನ ಅಂತ. ಇನ್ನು ನಾವು ಸ್ಟ್ರೀಟ್ ಫೈಟರ್ ಅಂತ ಡಿ.ಸಿ.ಎಂ. ಡಿ.ಕೆ ಹೇಳ್ತಾರೆ. ನಿನ್ನ ಕತೆ ಗೊತ್ತು, ಹೋಟೆಲ್ನಲ್ಲಿ 6-7 ಜನ ಇಟ್ಕೊಂಡಿದ್ದಾರೆ, ಎಲ್ಲಾ ಸತ್ಯ ಬಯಲಾಗುತ್ತೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಪಾಪ ಇನ್ನೂ ತಡಕಾಡ್ತಾ ಇದ್ದೀರಿ, ಎಲ್ಲ ಕಡೆ ಕಳಿಸಿ ದೂರು ಕೊಡಕ್ಕೆ ಬನ್ನಿ ಅಂತ ಹೇಳಿ ಏನೋ ಹೇಳಿದ್ದಾರೆ ಯಾರೋ ನಿಮ್ಮ ಕಾಂಗ್ರೆಸ್ನ ಮಹಾನ್ ನಾಯಕ. ನಾವು ಯಾವುದು ತೋಟದಲ್ಲಿ ಯಾರನ್ನೂ ಇಟ್ಕೊಂಡಿಲ್ಲ, ಕದ್ದು ತಗೊಂಡೋಗಿ ಸ್ಟ್ರೀಟ್ ಫೈಟರ್ ನಾವು ಅಂತ ಹೇಳಿದ್ದೆ. ಬಾರಪ್ಪ ನಮ್ಮ ತೋಟದಲ್ಲಿ ನಾವು ಎಷ್ಟು ಜನ ಕರ್ಕೊಂಡೋಗಿ ಇಟ್ಕೊಂಡಿದ್ದೀವಿ ಗೊತ್ತಾಯ್ತದೆ. ನೀನೇನು ಮಾಡಿದ್ದೀಯ, ಯಾವ ಹೋಟ್ಲಿಗೆ ಕರ್ಕೊಂಡೋಗಿ 6 ಜನನೋ 7 ಜನನೋ ಇಟ್ಟಿದ್ದೀಯಾ ಬರ್ಸೋಕ್ಕೆ, ಸುಳ್ಳ ಆರೋಪಗಳನ್ನ ಮಾಡ್ಸೋಕ್ಕೆ. ಗೊತ್ತಿದೆಯಪ್ಪ ನೀನು ಏನು ಮಾಡಿದೆ. ಅವ್ರು ಯಾರೋ ಹಿಂದೆ ಒಬ್ಬ ಶಾಸಕರ ಮೇಲೆ ಮಾಡ್ದಲ್ಲ, ಅದು ಗೊತ್ತಿದೆ. ಇದಕ್ಕೆಲ್ಲ ಅಂತಿಮ ತೆರೆ ಎಳೆಯತಕ್ಕಂಥ ಕಾಲ ದೂರ ಇಲ್ಲ. ಪಾಪ ಇನ್ನೂ ತಡಕಾಡ್ತಾ ಇದ್ದೀರಿ, ಎಲ್ಲ ಕಡೆ ಕಳಿಸಿ. ಇನ್ನು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೂಡ ಎಚ್.ಡಿ. ಕುಮಾರಸ್ವಾಮಿ ಕೆಂಡಾಮಂಡಲರಾದರು. ಎಚ್.ಡಿ. ಮನೆಗೆ ವಕೀಲರನ್ನ ಕರೆಸಿ ಚರ್ಚಿಸಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಆದರೆ ನಮ್ಮ ತಂದೆ ತಾಯಿ ಯಾವ ನೋವಲ್ಲಿದ್ದಾರೆ ಗೊತ್ತಿದೆ, ತಂದೆ ತಾಯಿಗೆ ಸಮಾಧಾನ ಪಡಿಸೋದಕ್ಕೆ ಭೇಟಿಯಾಗಿದ್ದೆ ಅಂತ ಹೇಳ್ತಾರೆ. ಈ ರಾಜ್ಯದ ಮುಖ್ಯಮಂತ್ರಿಗೆ ಹೇಳ್ತೇನೆ, ನಿಮಗೇನಾದರೂ ತಂದೆ ತಾಯಿ ಮೇಲೆ ಗೌರವ ಅನ್ನೋದಿದ್ದರೆ, ಯಾಕೆಂದ್ರೆ ನೀವು ಯಾವ ಸಂಸ್ಕೃತಿಯಲ್ಲಿ ಬಂದಿರೋ ಗೊತ್ತಿಲ್ಲ ನನಗೆ. ಇವತ್ತು ಒಂದು ಟ್ವೀಟ್ ಮಾಡ್ಕೊಂಡಿದ್ದೀರಿ, ಹೇಳಿಕೆ ಕೊಟ್ಟಿದ್ದೀರಿ.
ಒಂದು ಕಡೆ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗಬೇಕು ಅಂತೀರಿ, ಇನ್ನೊಂದು ಕಡೆ ಅತ್ಯಾಚಾರಿಯಾಗಿ ಉಳಿಸೋದು ಅಂತ ಹೇಳಿ ದೇವೇಗೌಡರ ಮನೆಗೆ ವಕೀಲರನ್ನು ಕರೆಸಿ ದೇವೇಗೌಡರು ಕುಮಾರಸ್ವಾಮಿ ಅವರು ಇದನ್ನು ಯಾವ ರೀತಿ ಕಾನೂನು ವ್ಯಾಪ್ತಿನಲ್ಲಿ ನಾವು ಸೆಟ್ರೈಟ್ ಮಾಡ್ಕೋಬೇಕು ಅಂತೇಳಿ ಪದ್ಮನಾಭನಗರದಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ ಅಂತೇಳಿ. ನಿಮ್ಮ ಯೋಗ್ಯತೆಗೆ ಈ ಮುಖ್ಯಮಂತ್ರಿಗೆ ಹೇಳ್ತೀನಿ, ಮನುಷ್ಯತ್ವ ಇಲ್ಲದೆ ಇರ್ಬೋದು. ನಾನು ಅವ್ರ ಕುಟುಂಬದ್ದು ಹೇಳಲ್ಲ, ಅದನ್ನು ರಕ್ಷಣೆ ಪಡ್ಕೊಳ್ಳಲ್ಲ. ನಾನು ಬಂದಿರೋ ಸಂಸ್ಕೃತಿ ಇವತ್ತು ನನ್ನ ತಂದೆ ತಾಯಿ ಯಾವ ನೋವಿನಲ್ಲಿದ್ದಾರೆ, ಆ ನೋವಿನಿಂದ ಅವ್ರನ್ನ ಆತ್ಮಸ್ಥೈರ್ಯ ತುಂಬಿ ಅವ್ರ ಬದುಕಿನ ಮೇಲೆ ಎಫೆಕ್ಟ್ ಆಗಬಾರ್ದು ಅಂತೇಳಿ ಅವ್ರಿಗೆ ಸಮಾಧಾನ ಮಾಡೋದಕ್ಕೆ, ನಾನು ಆತ್ಮಸ್ಥೈರ್ಯ ತುಂಬಲಿಕ್ಕೆ ನಿನ್ನೆ ಮತ್ತು ಮೊನ್ನೆ 2 ದಿನವೂ ಬೆಂಗಳೂರಿನಲ್ಲಿದ್ದೆ. ನಾನು ಅವ್ರ ಮನೇಲಿ ಅವ್ರ ಜೊತೆಲಿ ಕೂತಿದ್ದೇನೆ. ನಿಮ್ಮ ಕ್ಯಾಮ್ರಾದೆಲ್ಲ ಇದ್ದರಲ್ಲ, ನಿಮ್ಮ ಸ್ನೇಹಿತರುಗಳಲ್ಲಿ ಮನೆ ಮುಂದೆ ಎಲ್ಲರ ಈ ವಿಡಿಯೋ ನಮ್ಮ ಮನೆಗೆ ಬರೋರು ಹೋಗೋದೆಲ್ಲ ರೆಕಾರ್ಡ್ ಮಾಡಿದ್ದೀರಲ್ಲ, ತರಿಸ್ಕೊಂಡು ನೋಡ್ರಿ. ಸಿದ್ದರಾಮಯ್ಯನವರೇ, ನಮ್ಮ ಮನೆಗೆ ಯಾವ ವಕೀಲರು ಬಂದಿದ್ದರು, ಯಾವ ಜೊತೆ ದೇವೇಗೌಡರು ಕುಮಾರಸ್ವಾಮಿ ಇಬ್ಬರು ಚರ್ಚೆ ಮಾಡಿ ಇವತ್ತು ಆರೋಪಿಸ್ತಾ ನಿಲ್ಲಿಸಿದಿರಲ್ಲ, ಅವನಿಗೆ ರಕ್ಷಣೆ ಮಾಡ್ಲಿಕ್ಕೆ ನಾವೇನು ಮಾಡಿದ್ದೀವಿ? ಸರ್ಕಾರ ಇದೆಯಲ್ಲ, ತರಿಸ್ಕೊಂಡು ನೋಡಿ. ನಿಮಗೆ ಯೋಗ್ಯತೆ ತಂದೆ ತಾಯಿಗಳು ಬಾಂಧವ್ಯ ಇಲ್ಲದೆ ಇರ್ಬೋದು, ನಿಮಗೆ ಆ ಸಂಸ್ಕೃತಿಯಲ್ಲಿ ಬಂದಿಲ್ಲದೆ ಇರ್ಬೋದು. ನನಗೆ ನನ್ನ ತಂದೆ ತಾಯಿ ಮುಖ್ಯ. ಶ್ರೀ ರೇವಣ್ಣ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ರೇವಣ್ಣ ಏನು ನಿರೀಕ್ಷಣಾ ಜಾಮೀನು ನಿರೀಕ್ಷೆಯಲ್ಲಿದ್ದಾರೆ. ಕೆಆರ್ ನಗರ ಠಾಣೆಯ ಎಫ್ಐಆರ್ನಲ್ಲಿ ಜಾಮೀನು ರಹಿತ ಸೆಕ್ಷನ್ ಇದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ಈಗ ಆರಂಭ ಆಗಿದೆ. ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣ, ಇದರ ನಿರೀಕ್ಷಣಾ ಜಾಮೀನಿನ ನಿರೀಕ್ಷೆಯಲ್ಲಿದ್ದಾರೆ. ಈಗ ರೇವಣ್ಣ ಪರ ಹಿರಿಯ ವಕೀಲ ಮೂರ್ತಿ ಡಿ ನಾಯಕ್ ಅವರು ವಾದ ಮಂಡಿಸಲಿದ್ದಾರೆ. ರೇವಣ್ಣ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಬೆಳಗ್ಗೆ ಒಂದಷ್ಟು ಹೊತ್ತು ಮುಂದೂಡಲಾಗಿತ್ತು. ಜಾಮೀನು ರಹಿತ ಸೆಕ್ಷನ್ಗಳಿವೆ. ಇದರಲ್ಲಿ 364A ಅಪಹರಣ, ಕಿಡ್ನಾಪ್ ಕೇಸ್, ಹಾಗೆ ಅಂದರೆ 364 ಏನಿದೆ 364 ಅಕ್ರಮ ಬಂಧನ, ಇದೆರಡೂ ಕೂಡ ನಾನ್ ಬೇಲೆಬಲ್ ಆಗಿರುವಂತಹ ಕಾರಣ. ಸೊ ಎಚ್ ಡಿ ರೇವಣ್ಣ ಪರ ಹಿರಿಯ ವಕೀಲ ಮೂರ್ತಿ ಡಿ ನಾಯಕ್ ವಾದ ಮಂಡಿಸ್ತಾ ಇದ್ದಾರೆ. ಸೊ ಈಗಾಗಲೇ ಜಾಮೀನು ಅರ್ಜಿ, ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಸೊ ಹಾಗಾದರೆ ರೇವಣ್ಣ ಈ ವಿಚಾರದಲ್ಲಿ ಈಗ ಸೇಫ್ ಆಗ್ತಾರಾ ಅಥವಾ ಬಂಧನದ ಭೀತಿಯನ್ನು ಈಗಾಗಲೇ ಎದುರಿಸಿರುವಂಥ ರೇವಣ್ಣ ಅರೆಸ್ಟ್ ಆಗ್ತಾರಾ ಅನ್ನೋದೀಗ. ಸೊ ರೇವಣ್ಣ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಶುರುವಾಗಿದೆ. ಸೊ ಬೆಳಗ್ಗೆ ಅಷ್ಟೇ ಸ್ವಲ್ಪ ಹೊತ್ತು ಮುಂದೂಡಲಾಗಿತ್ತು. ಸೊ ಇದೀಗ ಮತ್ತೆ ಜಾಮೀನು ಅರ್ಜಿ ವಿಚಾರಣೆ ಆರಂಭ ಆಗಲಿದೆ. ಸೊ ಕೆಆರ್ ನಗರ ಠಾಣೆಯಲ್ಲಿ ಏನು FIR ದಾಖಲಾಗಿದೆ, ಅದರಲ್ಲಿ ಈ ಕಿಡ್ನ್ಯಾಪಿಂಗ್ ಕೇಸ್ ಸಂಬಂಧಪಟ್ಟ ಹಾಗೆ ಸೊ ಅದರ ಒಂದು ಸೆಕ್ಷನ್ ಕೂಡ ಇರುವಂಥ ಕಾರಣ ಈಗ ಕುತೂಹಲ ಹೆಚ್ಚಾಗಿದೆ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.